ಹಾಯ್ ಗೈಸ್, ಈ ರೇಡಿಯೇಟರ್ ಗಾರ್ಡ್ ಯೂಸ್ ಮಾಡ್ಬೋದಾ, ಯೂಸ್ ಮಾಡಬಾರ್ದಾ? ಮ್ಯಾನ್ಯುಯಲಲ್ಲಿ ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ. ಬಟ್ ನಾನು ಇದನ್ನ ರಿಯಲ್ ಲೈಫಲ್ಲಿ ಯೂಸ್ ಮಾಡಿದ್ರಲ್ಲಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತೀನಿ. ನನ್ನ ಹತ್ರ ಟೋಟಲ್ 2 ಮೋಟರ್ ಸೈಕಲ್ ಇದೆ. ಒಂದು ಹುಸ್ಕ್ವರ್ನ ವಿಟ್ಪಿಲನ್ 250 ಮತ್ತು ಇನ್ನೊಂದು RC390. ವಿಟ್ಪಿಲನ್ 250ನಲ್ಲಿ ಈ ರೇಡಿಯೇಟರ್ ಗಾರ್ಡ್ ಯೂಸ್ ಮಾಡ್ತಿದ್ದೀನಿ ನಾನು. RC390ನಲ್ಲಿ ಏನೇ ರೇಡಿಯೇಟರ್ ಗಾರ್ಡ್ ಯೂಸ್ ಮಾಡ್ತಿಲ್ಲ. ಸ್ಟಾಕ್ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ 16,000 ಕಿಲೋಮೀಟರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ನಾನು. ವಿಟ್ಪಿಲನ್ ಬಂದು 2 ಇಯರ್ಸಿಂದ ಬೈಕ್ ನಾನು ಯೂಸ್ ಮಾಡ್ತಾ ಇದ್ದೀನಿ. RC390 ಬಂದು 1 ಇಯರ್ ಆಯಿತು. ವೀಕ್ಲಿ ಬಂದು ನಾನು ಹೋಮ್ ಟೌನ್ಗೆ ಹೋಗ್ತೀನಿ. ಮೈಸೂರಿಂದ 50 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅಪ್ ಆ್ಯಂಡ್ ಡೌನ್ 100 ಕಿಲೋಮೀಟರ್ಸ್ ಆಗುತ್ತೆ. ನಾನು 2 ಮೋಟರ್ ಸೈಕಲ್ನು 1 ವೀಕ್ ಅದು ಯೂಸ್ ಮಾಡ್ತೀನಿ, 1 ವೀಕ್ ಇದು ಯೂಸ್ ಮಾಡ್ತೀನಿ. ಸೊ ಎರಡನ್ನೂ ನಾನು ಎಲ್ಲ ಕಂಡೀಷನ್ಸಲ್ಲೂ ಆಲ್ಮೋಸ್ಟ್ ಟೆಸ್ಟ್ ಮಾಡಿದ್ದೀನಿ. ರೈನಿ ಸೀಸನಲ್ಲಾಗಲಿ, ಇಲ್ಲ ಸಮ್ಮರಲ್ಲಾಗಲಿ, ಇಲ್ಲ ವಿಂಟರಲ್ಲಾಗಲಿ. ಸೊ ಅದ್ರ ಬೇಸ್ ಮೇಲೆ ನಾನು ಈ ರೇಡಿಯೇಟರ್ ಗಾರ್ಡ್ದು ರಿವ್ಯೂ ಕೊಡ್ತಿರೋದು. ಸಮ್ಮರಲ್ಲಿ ಬರುವಾಗ RC ನನಗೆ 8 to 10 ಟೈಮ್ಸ್ ರೇಡಿಯೇಟರ್ ಫ್ಯಾನ್ ಆನ್ ಆಗುತ್ತೆ ನಾನು ಗಮನಿಸಿದ ಪ್ರಕಾರ. ಸೊ ಇದು ಈಕ್ವಲ್ ಆಗಿ ಅದರಷ್ಟೇ ಆನ್ ಆಗ್ತಾ ಇದೆ. ಸೊ ನಾನು ಜಸ್ಟ್ ಆನ್ಲೈನಲ್ಲಿ ರಿವ್ಯೂಸ್ ಎಲ್ಲ ಚೆಕ್ ಮಾಡಿದಾಗ ರೇಡಿಯೇಟರ್ ಗಾರ್ಡ್ ಇದೆಯಲ್ಲ, ಇದು ಬಂದು ಈ ರೇಡಿಯೇಟರ್ ಫಿನ್ಸ್ಗೆ ಹೋಗೋ ಏರ್ ಫ್ಲೋನ ಆಲ್ಮೋಸ್ಟ್ ನನಗೆ ಗೊತ್ತಿರೋಷ್ಟು ಮಿನಿಮಮ್ ಒಂದು 20% ಫ್ಲೋನ ತಡಿತಾ ಇದೆ. ಸೊ ಅದರಿಂದ ಓವರ್ ಹೀಟ್ ಆಗ್ತಿದೆ ಇಂಜಿನು. ಯಾಕಂದರೆ ಎರಡರಲ್ಲೂ ಕೂಲೆಂಟ್ ಆ್ಯಕ್ಚುಲಿ ಸೇಮ್ ಯೂಸ್ ಮಾಡಿರೋದು, RC390 ವಿಟ್ಪಿಲನಲ್ಲಾಗಲಿ. ಸೊ ನಿಮಗೆ ಎರಡದೂ ಕೂಲಿಂಗ್ ಬಂದು ಆ್ಯಕ್ಚುಲಿ ನಿಮಗೆ 390 ಆ್ಯಕ್ಚುಲಿ ಇಂಜಿನ್ ಸ್ವಲ್ಪ ಹೈಯರ್ CC ಅನ್ನೋದ್ರಿಂದ ಹಾಟಾಗಿ ರನ್ ಆಗಬೇಕು ಕಂಪೇರ್ಡ್ ಟು ದಿಸ್ 250. ಶೋರೂಮಲ್ಲೆಲ್ಲ ವಿಚಾರಿಸಿದೆ, ಅವರು ಇಂಜಿನಲ್ಲಿ ಏನೂ ಕಂಪ್ಲೇಂಟ್ ಇಲ್ಲ, ಕೂಲೆಂಟ್ ಫ್ಲೋನು ಚೆನ್ನಾಗಿದೆ, ಯಾವ ಹೋಸು ಏನು ಪ್ರಾಬ್ಲಮ್ ಇಲ್ಲ, ವಾಟರ್ ಪಂಪಿಂದ ಹಿಡಿದು ಎಲ್ಲ ಚೆನ್ನಾಗೇ ಇದೆ ಅಂತ ಚೆಕ್ ಮಾಡಿ ಹೇಳಿದ್ರು. ಸೊ ಲಾಸ್ಟಲ್ಲಿ ನಾನು ಆನ್ಲೈನಲ್ಲಿ ರಿವ್ಯೂಸ್ ಎಲ್ಲ ಚೆಕ್ ಮಾಡಿದಾಗ ಈ ರೇಡಿಯೇಟರ್ ಗಾರ್ಡೇ ಕಲ್ಪ್ರಿಟ್. ಸೊ ನೆಕ್ಸ್ಟ್ ಟೈಮ್ ರೇಡಿಯೇಟರ್ ಗಾರ್ಡ್ ಯೂಸ್ ಮಾಡುವಾಗ ಮೇಜರಾಗಿ ಇದು 250 ಓಕೆ, 390 ಸೀರೀಸ್ ಯಾರಾದರೂ ಇಟ್ಕೊಂಡಿದ್ರೆ ರೇಡಿಯೇಟರ್ ಗಾರ್ಡ್ನ ಅವಾಯ್ಡ್ ಮಾಡಿ. ಕಂಪನಿಯಿಂದನೇ ಸ್ಟಾಕ್ ಆಗಿ ನಿಮಗೆ ಒಂದು ರೇಡಿಯೇಟರ್ ಗಾರ್ಡ್ ಬರುತ್ತೆ, ಪಿಕ್ಕಲ್ಲಿ ಅಟ್ಯಾಚ್ ಮಾಡ್ತೀನಿ. ಆ ರೇಡಿಯೇಟರ್ ಗಾರ್ಡ್ನ ಯೂಸ್ ಮಾಡಿ.